ನಮಸ್ಕಾರ ಎಲ್ಲ ಸಾವುಕಾರ ಮಂದಿಗೆ. ಇವತ್ತು ನಾನು ನಿಮಗೆ ನಮ್ಮ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಒಂದು ಮೋಸ್ಟ್ ಫೇಮಸ್ ಆಲ್ಸೋ ದ ಓಲ್ಡೆಸ್ಟ್ ಗಣೇಶ ಉತ್ಸವದ ಪೆಂಡಾಲಿಗೆ ಕರ್ಕೊಂಡು ಹೊಂಟೀನಿ. ಅದ್ಯಾವುದಂದ್ರೆ ಬೆಂಗಳೂರು ಗಣೇಶ ಉತ್ಸವ ಅಂತ 63 ವರ್ಷದ ಇತಿಹಾಸ ಇರ್ತಕ್ಕಂಥ ಈ ಒಂದು ಗಣೇಶ ಪೆಂಡಾಲ್ ಬೆಂಗಳೂರಿನಲ್ಲಿ ಅತಿ ವಿಜೃಂಭಣೆಯಿಂದ ಅತಿ ಉತ್ಸಾಹದಿಂದ ನಡೀತಕ್ಕಂಥ ಪ್ಲೇಸು ಇದಾಗಿದೆ. ನಮ್ಮ ಸೌತ್ ಬೆಂಗಳೂರಿನ ಬಸವನಗುಡಿಯಲ್ಲಿರ್ತಕ್ಕಂಥ APS ಕಾಲೇಜ್ ಗ್ರೌಂಡ್ಸ್ ಒಳಗೆ ಈ ಒಂದು ಫಂಕ್ಷನ್ 11 ದಿನದ ಮಟ್ಟ ಇರ್ತೈತಿ. ನಾನಿಲ್ಲಿ 9ನೇ ದಿನ ಈ ಪೆಂಡಾಲ್ ನೋಡೋಕೆ ಹೋಗಿದ್ದೆ. ಆ್ಯಂಡ್ ಐ ರಿಗ್ರೆಟೆಡ್ ವೈ ಡಿಡೆಂಟ್ ಐ ಗೋ ಫಾರ್ ರೆಸ್ಟ್ ಆಫ್ ದ 8 ಡೇಸ್ ಅಂತ. ಅಷ್ಟೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಗಣೇಶನ ಡೆಕೋರೇಷನ್, ಅದರ ಜೊತೆಗೆ ಅಷ್ಟೇ ಬ್ಯೂಟಿಫುಲ್ ಆಗಿ ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮಗಳು. ಇಲ್ಲಿ ನಮ್ಮ ಯಜಮಾನರ ದರ್ಶನ ತಗೊಂಡು ಅಲ್ಲಿಂದ ಅದೇ ಬೆಂಗಳೂರು ಗಣೇಶ ಉತ್ಸವದವರು ಸ್ಪಾನ್ಸರ್ ಮಾಡಿರ್ತಕ್ಕಂಥ ಒಂದು ಕಾನ್ಸರ್ಟಿಗೆ ನಾವು ಹೋದ್ವಿ. ಅವತ್ತು ರಾಜೇಶ್ ಕೃಷ್ಣನ್ ಅವ್ರ ಕಾನ್ಸರ್ಟ್ ಇತ್ತು. ಜಸ್ಟ್ ಮಿಸ್ ರಾಜೇಶ್ ಕೃಷ್ಣನ್ ಜಸ್ಟ್ 2 ಮಿನಿಟ್ಸ್ ಒಳಗೆ ಮಿಸ್ ಆದ್ರೆ ಅವರು ನನ್ನ ಸಂಬಂಧ ಭಾಳ ತನಕ ಕಾಯ್ದ್ರಂತ. ಬಟ್ ಏನು ಮಾಡೋದು, ನಾನು ಸ್ವಲ್ಪ ಆ ಕಡೆ ಈ ಕಡೆ ಕಮಿಟ್ಮೆಂಟ್ಸ್ ಭಾಳ ಇದ್ದು, ಬರೋದು ಲೇಟ್ ಆಗಿಬಿಡುತ್ತೆ. ಹಿಂಗಾಗಿ ಮಿಸ್ ಆಯ್ತು. ಇಲ್ಲಾಂದ್ರೆ ಮೀಟಪ್ ಆಗ್ತಿದ್ದೇವೆ. ಜಸ್ಟ್ ಇಲ್ಲೇ ನೋಡ್ರಿ, ಇಲ್ಲೇ ಇತ್ತು ಸ್ಟೇಜ್. ಮೀಟಪ್ ಆಗ್ತಿದ್ದೇವೆ, ನಿಮ್ಗೆ ತೋರಿಸ್ತಿದ್ದೆ. ಹಂಗೇನಿಲ್ಲ, ಪಾಪ 7 ಬಂದು ಹೈರಾಣಾಗಿ ಅವರು ಕಷ್ಟಪಟ್ಟು ಹಾಡಿ ಹೈರಾಣಾಗಿ ಗಂಟ್ಲ ಒದರ್ಕೊಂಡು 10 ತನಕ ಕಾನ್ಸರ್ಟ್ ಮಾಡಿ ಹೋಗ್ಯಾರ. ನಾ ಇಲ್ಲಿ ಅಬ್ಬೆಪಾರಿಗೆ ಹತ್ತಲೆ 10 ನಿಮಿಷಕ್ಕೆ ಬಂದೀನಿ. ಹಿಂಗಾಗಿ ಹೋಗ್ಬಿಟ್ರೆ ಆಟೋತಿಗೆ. ಏನಿಲ್ಲ, ಇನ್ನು ಉಳಿದವ್ರು ಇವರು ಲೈಟ್ ಮ್ಯಾನ್ಸ್, ಆಮೇಲೆ ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟ್ ಟೀಮ್ದವ್ರು ಅಷ್ಟೇ ಉಳಿದಾರೆ. ಬಟ್ ನೋ ವರೀಸ್ ಗೈಸ್, ನಾಳೆ ರಘು ದೀಕ್ಷಿತ್ ಬರೋರ್ದಾರ. ರಘು ದೀಕ್ಷಿತ್ಗೆ ತೋರಿಸ್ಲತ್ತ ನಿಮಗೆ ಫುಲ್ ನಿಯರಿಂದ ಇಲ್ಲೇ. ಶೋರ್, ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ.